ಜನರಲ್ಲಿ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ ಅಂತ. ಇನ್ನೊಂದ್ ಕಡೆ ಮತ್ತೊಂದು ಪ್ರಶ್ನೆ ಎದ್ದೇಳ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಮಳೆ ಯಾವಾಗ ನಿಲ್ಲುತ್ತಪ್ಪ ಅಂತ ಪ್ರತಿಯೊಬ್ರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ದೇವರಿಗೆ ಜಲಕಂಟಕ, ಪ್ರವಾಹಕ್ಕೆ ಸಡ್ಡು ಹೊಡೆದ ಅಜ್ಜ, ಪ್ರಾಣಕ್ಕೆ ಸಂಚಕಾರ ತಂದಿದೆ ಕೃಷ್ಣೆ. 4 ಜಿಲ್ಲೆ 5 ದಿನ ನೀರಿನಲ್ಲೇ ಜೀವನ, ಮಹಾಪ್ರವಾಹ ಇದು. ಮಹಾರಾಷ್ಟ್ರದಲ್ಲಿ ಮಳೆ, ರಾಜ್ಯದಲ್ಲಿ ನೆರೆ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ ಜಲಕಂಟಕ ಎದುರಾಗಿದೆ. ಮಳೆ, ಪ್ರವಾಹ, ಕೃಷ್ಣೆಯ ಕೋಪ, ಜಲ ದಿಗ್ಬಂಧನ. ಇದು ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆಗಳಲ್ಲಿ ಆಗಿರುವಂತಹ ಅವಾಂತರ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸೊ ಹೀಗಾಗಿ ನಮ್ಮ ರಾಜ್ಯದ 4 ಜಿಲ್ಲೆಗಳು ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದೆ. ಬೆಳಗಾವಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಚಿಕ್ಕೋಡಿ ಈ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿರುವಂತದ್ದು. ಮಳೆ ಒಂದ್ ಕಡೆ, ಪ್ರವಾಹದ ಭೀತಿ ಒಂದ್ ಕಡೆ, ಕೃಷ್ಣೆಯ ಕೋಪ, ಹಾಗೆ ಸಾಕಷ್ಟು ಗ್ರಾಮಗಳಲ್ಲಿ ಜಲ ದಿಗ್ಬಂಧನ ಅಂದ್ರೆ ಜಲಾವೃತವಾಗಿದ್ದಾವೆ. ಆ ಹಳ್ಳಿಗಳು ಜಲ ದಿಗ್ಬಂಧನ ಆಗಿರುವಂತದ್ದು ಅಲ್ಲಿ. ಸೊ ಹೀಗಾಗಿನೇ ಜನ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಮತ್ತಷ್ಟು ನೀರು ಹರಿದು ಬರ್ತಾ ಇದೆ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ ಜಲಕಂಟಕ ಎದುರಾಗಿದೆ. ಮತ್ತಷ್ಟು ನೀರು ಬಂದ್ರೆ 4 ಜಿಲ್ಲೆ ಜಲ ಸಮಾಧಿಯಾದಂತೆ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಅಲ್ಲಿ ಡ್ರೋನ್ ನಲ್ಲಿ ತೋರಿಸ್ತಾನೆ ಇದೀವಿ ನಾವು ಕೂಡ ನಿಮಗೆ ದೃಶ್ಯಾವಳಿಯನ್ನ, ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಬರೀ ನೀರು ಅಷ್ಟೇ ಕಾಣಿಸೋದು, ಎಲ್ಲೂ ಕೂಡ ನೆಲನೂ ಕೂಡ ಕಾಣಿಸೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಬೆಳಗಾವಿ, ರಾಯಚೂರು, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. 5 ಜಿಲ್ಲೆಗಳ ಹಲವು ಗ್ರಾಮಗಳು ಜಲಾವೃತ ಆಗಿದೆ. 5 ಜಿಲ್ಲೆಗಳು ಬೆಳಗಾವಿ, ಚಿಕ್ಕೋಡಿ, ಯಾದಗಿರಿ, ರಾಯಚೂರು ಮತ್ತೆ ಬಾಗಲಕೋಟೆ ಈ ಒಂದು ಜಿಲ್ಲೆಗಳಲ್ಲಿ ಹಲವು ಗ್ರಾಮಗಳು ಈಗ ಆಲ್ರೆಡಿ ಜಲಾವೃತವಾಗಿದೆ. ಕೊಯ್ನಾ ಡ್ಯಾಂನ ಹೊರ ಹರಿವು ಹೆಚ್ಚಳ ಆಗ್ತಾನೆ ಇದೆ. ಮತ್ತೆ ನಿನ್ನೆ ಅಷ್ಟೇ 2.5 ಲಕ್ಷ ಕ್ಯೂಸೆಕ್ ಹೆಚ್ಚಿನ ನೀರನ್ನ ಹೊರಬಿಡಲಾಗಿತ್ತು. ಇವತ್ತು 81,470 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಇನ್ನಷ್ಟು ಗ್ರಾಮಗಳು ಜಲಾವೃತವಾಗುವಂತ ಸಾಧ್ಯತೆ ಇದೆ. 1 ಕ್ಯೂಸೆಕ್ ನೀರು ಅಂತ ಅಂದ್ರೇನೆ ಸುಮಾರು 10 ಲಕ್ಷ ಲೀಟರ್ ಅಷ್ಟು ನೀರು ಬರುತ್ತೆ. ಇನ್ನ 81,000 ಕ್ಯೂಸೆಕ್ ನೀರು ಅಂದ್ರೆ ನೀವೇ ಊಹಿಸ್ಕೊಳ್ಬಹುದು ಇನ್ನ ಎಷ್ಟು 10 ಲಕ್ಷ ನೀರು ಅಲ್ಲಿ ಬರ್ತಾ ಇದೆ. ಇನ್ನ ಅಲ್ಲಿನ ಗ್ರಾಮಗಳ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು ಅಂತ. ಯಾಕೆಂದ್ರೆ ಒಬ್ಬ ಮನುಷ್ಯನ ಮಟ್ಟದವರೆಗೂ ಕೂಡ ಅಂದ್ರೆ ಆಲ್ಮೋಸ್ಟ್ 5 ರಿಂದ 6 ಅಡಿ ಎತ್ತರಕ್ಕೆ ನೀರು ಅಲ್ಲಿ ಹರಿತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತದ್ದು ಮಹಾರಾಷ್ಟ್ರದಿಂದ. ಅಲ್ಲಿ ಕೊಯ್ನಾ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿಯಾಗಿ ಕೊಯ್ನಾ ಡ್ಯಾಮ್ ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗ್ತಾ ಇದೆ. ಸಂಪರ್ಕ ಸೇತುವೆಗಳು ಮುಳುಗಡೆ ಆಗ್ತಾ ಇದೆ. ಜನರು ಬೇರೆ ಕಡೆನೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಕೊಂಡಿದ್ದಾರೆ. ನಿಮ್ಗೆ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ವಿ. 77 ವರ್ಷದ ಅಜ್ಜ ಸಿಕ್ಕಾಕೊಂಡಿದ್ರು. ಅವರು ಈಜಾಡಿ ನಂತರ ಬೇರೆ ಒಂದು ಪಕ್ಕದ ಗ್ರಾಮಕ್ಕೆ ಹೋಗಿರುವಂತದ್ದು. ಯಾಕೆಂದ್ರೆ ಅಲ್ಲಿ ಅವರ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ಸೊ ಹೀಗಾಗಿ ದಾರಿ ಎಲ್ಲ ಮುಚ್ಚೋಗಿದೆ, ಸೇತುವೆ ಎಲ್ಲವೂ ಕೂಡ ಮುಚ್ಚೋಗಿರುವಂತದ್ದು. ಈ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಹೋಗುವ ನಿಟ್ಟಿನಲ್ಲಿ ಅವರು ಈಜಾಡ್ಕೊಂಡೇ ಹೋಗಿದ್ದಾರೆ. 77 ವರ್ಷದ ಅಜ್ಜ ಈಜಿ ದಡವನ್ನ ಸೇರಿದ್ದಾರೆ. ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ವೇಪಗಳಾಗ್ತಾ ಇದೆ 4 ಜಿಲ್ಲೆಗಳ ಗ್ರಾಮಗಳು. 4 ಜಿಲ್ಲೆಗಳಲ್ಲಿ ಇಂದು ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ಸಿಎಂ BS ಯಡಿಯೂರಪ್ಪ ಅವರು ಬೆಂಗಳೂರಿನಿಂದ ಬಳ್ಳಾರಿಯತ್ತ ಸಿಎಂ BSY ಅವರು ಈಗ ಆಲ್ರೆಡಿ ಹೋಗ್ತಾ ಇದ್ದಾರೆ. ಅಲ್ಲಿಂದ 4 ಜಿಲ್ಲೆಗಳಲ್ಲಿ ಇಂದು ವೈಮಾನಿಕ ಸಮೀಕ್ಷೆಯನ್ನ ಕೂಡ ನಡೆಸಲಿದ್ದಾರೆ. ಆ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದೀವಿ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ. ಒಂದ್ ಕಡೆ ವೃದ್ಧ ಸಾಹಸವನ್ನ ನೋಡ್ತಾ ಇದ್ದೀರಾ, ಈಜಿ ದಡವನ್ನ ಸೇರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯೋದ್ರ ಜೊತೆಗೆ ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಆ ಒಂದು ದೃಶ್ಯಾವಳಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭೂಕುಸಿತ ಕೂಡ ಉಂಟಾಗಿರುವಂತದ್ದು. ಬೆಳಗಾವಿಯಲ್ಲಿ ಮಾತ್ರ ಮಳೆಯ ಜೊತೆಗೆ ಪ್ರವಾಹದ ಭೀತಿ ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಮತ್ತಷ್ಟು ಆತಂಕಕ್ಕೀಡಾಗ್ತಾ ಇದ್ದಾರೆ ಜನ, ಯಾಕೆಂದ್ರೆ ಪ್ರವಾಹದ ಭೀತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ.
ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಾದರೂ ಚಿಕ್ಕೋಡಿ ತಾಲೂಕಿನಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತದೆ. ಅದೇ ರೀತಿ ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ಸ್ ನೀರು ಆಗ ಬರ್ತಾ ಇದ್ದುದರಿಂದ ಪ್ರವಾಹ ಸ್ಥಿತಿ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾವೀಗ ಕೃಷ್ಣಾ ನದಿ ತೀರದ ಏನು ಪ್ರವಾಹ ಬರ್ತಾ ಇದೆ ಈ ಸ್ಥಳದಲ್ಲಿ ಇದ್ದೀವಿ. ಏನು ನೋಡ್ಬೋದು ನೀವೀಗ ಎಷ್ಟು ನೋಡಿದ್ರು ಅಷ್ಟು ಕೂಡ ನೀರನ್ನು ಆವರಿಸಿಕೊಂಡಿದೆ. 3 ಲಕ್ಷ ಕ್ಯೂಸೆಕ್ಸ್ ನೀರು ಈಗ ಮಹಾರಾಷ್ಟ್ರದಿಂದ ಹರಿದು ಬರ್ತಾ ಇದೆ. ಅದೇ ರೀತಿ ಚಿಕ್ಕೋಡಿ ತಾಲೂಕಿನಾದ್ಯಂತಲೂ ಕೂಡ ಧಾರಾಕಾರ ಮಳೆ ಆಗ್ತದೆ. ಈ ನೆಲೆಯಲ್ಲಿ ಪ್ರವಾಹ ಭೀತಿಯ ಜೊತೆಗೆ ಮಳೆ ಆತಂಕವೂ ಕೂಡ ಈ ಒಂದು ಚಿಕ್ಕೋಡಿ ಜನರಿಗೆ ಎದುರಾಗಿರ್ತಕ್ಕಂಥದ್ದು. ಈಗ ನಾವು ಯಡೂರು ಮತ್ತು ಕಲ್ಲೋಳ ನಡುವೆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಬೋಟ್ಗಳು ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. ಅದೇ ರೀತಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಕ್ಕಂಥ ದೃಶ್ಯವನ್ನ ನಾವೀಗ ನೋಡ್ತಕ್ಕಂಥದ್ದು. ಏನು ಪೊಲೀಸರು ಇಲ್ಲಿ ನೀರಿದೆ ಎಚ್ಚರಿಕೆ ಅಂತ ಹೇಳಿ ಏನು ಬೋರ್ಡ್ ಅನ್ನು ಹಾಕಿದ್ರು, ಅದು ಕೂಡ ಈಗ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇದು ಕೂಡ ಏನು ಚಿಕ್ಕೋಡಿ ತಾಲೂಕಿನಲ್ಲಿ ದೃಶ್ಯ. ಏನು ನಿನ್ನೆ ಮತ್ತು ಇವತ್ತಿಗೂ ಹೋಲಿಸಿದ್ರು ಕೂಡ ನೀರು ಅತ್ಯಂತ ಹೆಚ್ಚಾಗಿ ಬರ್ತಾ ಇದೆ. ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಕ್ಕಂಥದ್ದನ್ನು ಈಗ ನಾನು ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯನ್ನು ತೋರಿಸ್ತೀನಿ. ಅಂಗಡಿಯ ದೃಶ್ಯವನ್ನು ನಿನ್ನೆ ಈ ಅಂಗಡಿ ಓಪನ್ ಆಗಿತ್ತು. ನಿನ್ನೆ ಅವರೆಲ್ಲ ಕೂಡ ವ್ಯಾಪಾರವನ್ನು ಮಾಡಿದ್ದಾರೆ. ಇವತ್ತು ಕೂಡ ಮುಚ್ಚುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂಗಡಿಗೆ ನೀರು ನುಗ್ಲಿದ್ದು. ಈಗಾಗಲೇ ಅಂಗಡಿ ಏನೋ ಸಿಬ್ಬಂದಿ ಅಲ್ಲಿನ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಏನಂದ್ರೆ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಜೊತೆಗೆ ಏನು ಅಂತಂದ್ರೆ ಈ ಒಂದು ಪ್ರಸಾದ ನಿಲಯ ಏನಿದೆ ಚಿಕ್ಕೋಡಿಯ ಯಡೂರಿನ ಪ್ರಸಾದ ನಿಲಯ ಕೂಡ ಕ್ಲೋಸ್ ಆಗಿದೆ. ಇನ್ನು ಮಳೆಯ ನೀರು ಸಂಪೂರ್ಣವಾಗಿ ಪ್ರಸಾದ ನಿಲಯ ಆವರಿಸತಕ್ಕಂಥದ್ದು. ಅಲ್ಲಿನ ವಸ್ತುಗಳನ್ನು ಈಗಾಗಲೇ ತೆರವುಗೊಳಿಸಲಾಗ್ತದೆ. ಜೊತೆಗೆ ಅಲ್ಲಿನ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಎಲ್ಲ ವಸ್ತುಗಳನ್ನು ಈಗ ಬೇರೆಡೆಗೆ ಸ್ಥಳಾಂತರ ಮಾಡುತ್ತಿದ್ರು. ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರವಾಹ ಭೀತಿ ಕ್ಷಣಕ್ಕೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗಾಗಲೇ 20ಕ್ಕೂ ಹೆಚ್ಚು ಗ್ರಾಮಗಳ ಅಂಚಿಗೆ ನೀರು ಬಂದಿದ್ದು. ಇನ್ನೂ ಮಳೆ ಮುಂದುವರೆದಿದೆ. ಇದೇ ರೀತಿ ಆದಲ್ಲಿ ಅಂದ್ರೆ ಇನ್ನೂ ಸ್ವಲ್ಪ ಅಂದ್ರೆ SDRF ಏನು ನಿನ್ನೆ ಕಾರ್ಯಾಚರಣೆ ನಡೆಸಿ ತೋಟದ ವಸತಿಯಲ್ಲಿರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಇದೇ ರೀತಿ ಮುಂದುವರೆದಂತೆ ಮತ್ತಷ್ಟು ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಅಂದ್ರೆ CM ಇನ್ನು ಕೆಲವು ಹೊತ್ತಿನಲ್ಲಿ ಬೆಳಗಾವಿ, ಬಿಜಾಪುರ ಸೇರಿದಂತೆ ಇನ್ನಿತರ ಕಡೆ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ನಂತರ NDRF ಕಾರ್ಯಾಚರಣೆಯು ಕೂಡ ಮುಂದುವರೆದಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ಹಾಗೆ ಜೋಪಾನ ನೋಡ್ತಾ ಇದ್ದೀರಾ ನಮ್ಮ ಪ್ರತಿನಿಧಿ ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿಯನ್ನ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ದಾರೆ. ಪಾಪ ಅಲ್ಲಿ ವರದಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಎಷ್ಟೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಒಂದು ಮಂಡಿವರೆಗೂ ಕೂಡ ನೀರಿರುವಂತದ್ದು, ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ರು ಅವರು. ಇಲ್ಲಿನ ಜನ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಯಾಕೆಂದ್ರೆ ಕರೆಂಟ್ ಇಲ್ಲ, ಇನ್ನು ಒಂದ್ ಕಡೆ ರಕ್ಷಣೆಗೆ ಅಂತ NDRF ಸಿಬ್ಬಂದಿ ಬಂದಿದ್ದಾರೆ. ಅದರ ಜೊತೆಗೆ ದೋಣಿಗಳಿಂದ ಏನ್ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು, ಆ ದೋಣಿಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ನೀಡಿದ್ದಾರೆ. ನೋಡ್ಕೊಂಬರೋಣ. ಇದಕ್ಕೂ ಮುಂಚೆ ಈಗ HK ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಪ್ರವಾಹದ ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ. ಏನು ಅಂತ ಈಗ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಅಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ ಅಂತ? ಈ ತಾವೇ ತೋರಿಸುವಾಗೆ ಇದೇನು ಮಹಾ ಪ್ರವಾಹ ಇದೆ, ಬಹಳ ಗಂಭೀರವಾಗಿರ್ತಕ್ಕಂತ ಸ್ಥಿತಿ ತಲುಪ್ತಾ ಇದೆ. ಹೌದು, ನೀರು ಹೆಚ್ಚಿಗೆ ಆಗ್ತಾನೆ ಹೊರಟಿದೆ. ಕೆಲವರನ್ನ ಈಗಾಗ್ಲೇ ಈ ಪ್ರವಾಹ ಬಲಿ ತೆಗೆದುಕೊಂಡಿದೆ. ಹೌದು, ಸಹಜವಾಗಿ ಇಂತ ನೈಸರ್ಗಿಕವಾಗಿರ್ತಕ್ಕಂತ ಆಪತ್ತಿನೊಳಗೆ ಜನರಿಗೆ ಬಹಳ ತೊಂದರೆ ಆಗುತ್ತೆ. ಸರ್ಕಾರ ಬಹಳ ಗಂಭೀರವಾಗಿ ಇವ್ರಿಗೆ ಸ್ಪಂದನ ಮಾಡ್ಬೇಕಾಗ್ತದೆ, ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೆದಿದ್ದೆ. ಅವ್ರು ತಕ್ಷಣ ಸ್ಪಂದನೆ ಮಾಡಿ ದೆಹಲಿ ಪ್ರವಾಸ ರದ್ದು ಮಾಡಿ ಆ ಭಾಗಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿದ್ರು. ಬಿಜಾಪುರಕ್ಕೆ ಹೋಗ್ತಾ ಇದಾರಂತೆ, ಬೆಳಗಾವಿಗೆ ಬರ್ತಾರ ಏನೋ, ಅದು ಈಗ ಆಲ್ರೆಡಿ ಹೊರಟಿದ್ದಾರೆ ಸರ್. ಬಳ್ಳಾರಿಗೆ ಹೋಗಿ ಅಲ್ಲಿಂದ ಸೀದಾ ಅಥಣಿ ಅಲ್ಲೆಲ್ಲ ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಒಂದು ರೀತಿಯಿಂದ ಇದು ಎಲ್ಲರೂ ಕೂಡಿ ಈ ಪ್ರವಾಹದಲ್ಲಿ ಸಂತ್ರಸ್ತರಾದವ್ರಿಗೆ ನಾವು ರಕ್ಷಣೆಗೆ ಬರ್ಬೇಕಾಗ್ತದೆ. ಅದು ಸಂತ್ರಸ್ತರಿಗೆ ನಾವು ನೀಡಬಹುದಾಗಿರ್ತಕ್ಕಂಥ ಅನುಕೂಲತೆಗಳು. ಆದ್ರೆ ಈಗ ಸದ್ಯ ಒಂದು ಗಂಭೀರವಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಆಗದ ಹಾಗೆ ನಾವು ಗಮನಿಸಬೇಕು. ಹೌದು, ಅಲ್ಲ ಸರ್, ಇಲ್ಲಿ ಪ್ರತಿ ಬಾರಿನೂ ಕೂಡ ಅಕಸ್ಮಾತ್ ಈ ರೀತಿಯಾಗಿ ಜೋರಾಗಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆ 4 ಜಿಲ್ಲೆಗಳು ಎದುರಿಸ್ತಾ ಇರುವಂತದ್ದು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನ ಯಾರು ಥಿಂಕ್ ಮಾಡ್ತಾ ಇಲ್ವಲ್ಲ? ಇದಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ವೈಪರೀತ್ಯ ಇದು. ಆಮೇಲೆ ಮಹಾರಾಷ್ಟ್ರದಲ್ಲಿ ಏನೋ ಅವರು ಡ್ಯಾಮ್ ಗಿಮ್ ಎಲ್ಲ ಕಟ್ಕೊಂಡಿದ್ದಾರೆ. ಅದಾಗ್ಯೂ ಸಹಿತ ಇಷ್ಟು ದೊಡ್ಡ ಪ್ರವಾಹ ಬರ್ತದೆ.
ಇದನ್ನ ನಾವು ಮುಂದ್ ವರ್ಷ ಬಗೆಹರಿಸಿ ಬಿಡ್ಬೋದು ಅಂತ ಅದು ಸಾಧ್ಯ ನನಗೆ ಅನ್ನಿಸ್ತಾ ಇಲ್ಲ. ಆದ್ರೆ ಇಂಥ ಪ್ರವಾಹಗಳು ಬಂದಾಗ ಏನೂ ಯಾರಿಗೂ ತೊಂದರೆ ಆಗದ ಹಾಗೆ ನಾವು ಅವ್ರನ್ನ ಬಚಾವ್ ಮಾಡ್ಕೊಳ್ಬೇಕಾಗಿರ್ತಕ್ಕಂತ ಪ್ರಯತ್ನಗಳನ್ನ ಮಾಡ್ಬೇಕು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಏರ್ಪಾಡುಗಳು, ಈಗ ಅನೇಕ ಬೋಟ್ಗಳನ್ನ ಪಡೆದುಕೊಳ್ಳೋದು, ಇಂತ ಕೊನೆ ಗಳಿಗೆಯೊಳಗಿನ ಬೋಟ್ ಹುಡುಕ್ರಿ ಕಾರವಾರದಿಂದ ಒಂದ್ ತಗೊಂಡ್ಬಂದ್ರಿ, ಅಲ್ಲಿಂದ ಇಲ್ಲಿ ತಗೊಂಬರ್ರಿ ಅಂತ ಹೇಳ್ಕೊಂತ ಕೂಡ್ರದಲ್ಲ. ಅದೇ ರೀತಿಯಾಗಿ ಇವತ್ತು ಮಿಲಿಟರಿ ಹೆಲಿಕಾಪ್ಟರ್ ಎಲ್ಲವೂ ಸಹಿತ ಸನ್ನದ್ಧರಾಗಿರೋ ಹಾಗೆ ಮಾಡ್ಬೇಕು. ಈಗನು ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀನಿ. ಒಂದು ವೇಳೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರವಾಹ ಮುಂದುವರೆದ್ರೆ ನಾವು ಜನರಿಗೆ ಇನ್ನೂ ಹೆಚ್ಚು ತೊಂದರೆ ಆಗೋದನ್ನ ಗಮನಿಸ್ಬೇಕಾಗ್ತದೆ. ಯಾವ ಹಳ್ಳಿ ನಾವು ಮುಳುಗೋದೇ ಇಲ್ಲ ಅಂತೇವೋ ಅಲ್ಲಿಗೂ ಸಹಿತ ನೀರು ಬರುವಂತ ಒಂದು ಸಂದರ್ಭ ಇದೆ. ಆದ್ರಿಂದ ಮಿಲಿಟರಿಗೂ ಅಲರ್ಟ್ ಮಾಡ್ಬೇಕು. ಹೆಚ್ಚು ಮಿಲಿಟರಿ ಅವರು ಅಲ್ಲಿರೋ ಹಾಗೆ, ಹೆಲಿಕಾಪ್ಟರ್ ಇರೋ ಹಾಗೆ, ವಿಮಾನ ಇರೋ ಹಾಗೆ, ಹಾಗೂ ಆಹಾರದ ಪಾಕೆಟ್ಸ್ ಗಳನ್ನ ಎಲ್ಲವನ್ನೂ ಸಹಿತ ಸಿದ್ಧ ಇಟ್ಕೊಳ್ಳೋ ಹಾಗೆ. ಅದು ಅಲ್ಲಿ ಬಂದಾಗ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಹೋಗ್ಬಾರ್ದು. ನಾವು ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗ್ತಾ ಇದೆ ನೋಡ್ರಿ. ಇವತ್ತು 5 ತಾರೀಕು, 4, 5, 6, 7ನೇ ತಾರೀಕುವರೆಗೆ ನಮ್ಮ ಹವಾಮಾನ ವರದಿಗಳ ಪ್ರಕಾರ ಬಹಳಷ್ಟು ದೊಡ್ಡ ಮಳೆ ಆಗ್ತದೆ. ಸಹಜವಾಗಿ ಅದು ಮಹಾರಾಷ್ಟ್ರದಾಗ ಆಗ್ಲಿ. ಹೌದು ಸರ್, ನಿಮ್ ಪತ್ರವನ್ನ ಕೂಡ ಗಮನಿಸಿದ್ವಿ. ಬೇಗ ತ್ವರಿತಗತಿಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಕ್ರಮ ಕೈಗೊಳ್ಳಿ ಅಂತ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಸರ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಂಡಂತಹ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಚ್ ಕೆ ಪಾಟೀಲ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ.